ನಮಸ್ಕಾರ, ವೆಲ್ಕಮ್ ಟು ಅವರು ಚಾನಲ್ ಸುದ್ದಿ ವಿಸ್ಮಯ. ನಾವಿವತ್ತು ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ಬಂದಿದೀವಿ. ಈ ಫುಡ್ ಸ್ಟ್ರೀಟ್ ಅಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅದನ್ನೆಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಫುಡ್ ಶಾಪ್ ಗಳಿದಾವೆ ಅಂತ. ಆಕ್ಚುಲಿ ಕಾದ ಕಲ್ಲೆಲ್ಲ ಇತ್ತು, ಬಟ್ ಇವಾಗ ಅಲ್ಲೆಲ್ಲ ತೆಗೆಸ್ಬಿಟ್ಟು ಇದು ಒಂದೇ ಜಾಗದಲ್ಲಿ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ ಫುಡ್ಸ್ ಗಳಂತೂ. ಆಲ್ರೆಡಿ ತಿನ್ಕೊಂಡ್ ಬಂದ್ವಿ, ನಿಮಗೂ ಕೂಡ ತೋರಿಸ್ತೀವಿ ಯಾವ್ಯಾವ ಫುಡ್ ಇತ್ತು. ದೋಸೆಗಳಿತ್ತು, ಆಮೇಲೆ ಪಾವು ಭಾಜಿ ಇತ್ತು, ಆಮೇಲೆ ಚಿಕನ್ ವೆರೈಟಿಗಳೇನೇನೋ ಇತ್ತು. ಬನ್ನಿ ನೋಡ್ಕೊಂಡ್ ಬರೋಣ. ನಾನು ತುಂಬಾ ಟೈಮ್ ನಿಂದ ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಕಡೆಗೂ ಕೂಡ ನಮ್ ಗ್ಯಾಂಗ್ ಹೋಗೇ ಬಿಟ್ವಿ. ಎಲ್ಲಾ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಜಸ್ಟ್ 300 ರುಪೀಸ್ ಖರ್ಚು ಮಾಡಿದೆ ಅಷ್ಟೇ. ಮೊದಲಿಗೆ ನಾವು ಹೋಗಿದ್ದು ಚಂದ್ರ ಲೇಔಟ್ ಮಿಡಲ್ ಹತ್ರ, ಅಲ್ಲಿ ಫುಡ್ ಸ್ಟ್ರೀಟ್ ಇದೆ. ಸೊ ಅಲ್ಲಿ ಸ್ಟಾರ್ಟಿಂಗ್ ಸಿಗುವಂತದ್ದು 99 ವೆರೈಟಿ ದೋಸಾ ಕಾರ್ನರ್. ಪನ್ನೀರ್ ಮಸಾಲ, ಪನ್ನೀರ್ ಚೀಸ್, ಪನ್ನೀರ್ ಕಾನ್ ಚೀಸ್, ಪಿಜ್ಜಾ ದೋಸೆ 40 ಇಂದ 130 ಲಾಸ್ಟ್. ಇದರ ಪಕ್ಕದಲ್ಲಿ ಶ್ರೀ ಸಾಯಿ ಪಾವ್ ಭಾಜಿ ವಡಾ ಪಾವ್ ಕಾರ್ನರ್ ಇದೆ. ಇಲ್ಲಿ 70 ರುಪೀಸ್ ಇಂದ 100 ರುಪೀಸ್ ತನಕ ಪಾವ್ ಭಾಜಿ ಸಿಗುತ್ತೆ. ವೆರೈಟಿ ಕೂಡ ಇದೆ. ಪನ್ನೀರ್ ಚೀಸು, ಅದು ಬಿಟ್ರೆ ಚೀಸು ಎಲ್ಲ ಚೆನ್ನಾಗಿದೆ. ಎಲ್ಲಾನು ಚೆನ್ನಾಗಿದೆ. ಅದರ ಪಕ್ಕದಲ್ಲೇ ನ್ಯಾಚುರಲ್ ಫ್ರೆಶ್ ಗೋಲಿ ಸೋಡಾ ಕೂಡ ಇದೆ. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇವ್ರು ಯಾವ್ದಾದ್ರು ಪಾರ್ಟಿ ಏನಾದ್ರು ಇತ್ತು ಅಂದ್ರೆ ಅಲ್ಲೂ ಕೂಡ ಆ ಶಾಪ್ ಗಳನ್ನ ಹಾಕ್ತಾರೆ ಅಂಡ್ ಗೋಲಿ ಸೋಡಾಗಳನ್ನ ಪ್ರೊವೈಡ್ ಮಾಡ್ತಾರೆ. ನೋಡಿ ಗೈಸ್, ಲಾಸ್ಟ್ ಅಲ್ಲಿ ಇರೋದು ಇವ್ರ ನಂಬರು. ಫಸ್ಟ್ ಲೈಮ್ ಗೋಲಿ ಸೋಡಾ ಅಂತ ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡಿ. ಸೊ ಚಂದ್ರ ಲೇಔಟ್ ಸೈಡ್ ಇರೋದು. ಇಲ್ಲೇ ಸಬ್ಬೆ ಎದುರುಗಡೆನೆ ನಿಮಗೆ ಸ್ಟ್ರೀಟ್ ಕಾಣುತ್ತೆ. ಅದ್ರಲ್ಲಿ ಇವ್ರದ್ದು ಸ್ಟಾರ್ಟಿಂಗ್ ಅಲ್ಲೇ 3ನೇ ಅಂಗಡಿ ಇದೆ. ಇನ್ನು ಆಚೆ ಹೋದ್ರೆ ಮೊಮೋಸ್ ಹಾಗೇನೆ ವಿಶು ಎಗ್ ಪಾಯಿಂಟ್ ಕೂಡ ಇದೆ. ಇದಾದ ಮೇಲೆ ಅದರ ಪಕ್ಕ ಅಂದ್ರೆ ಲೆಫ್ಟ್ ಸೈಡ್ ಗೆ ಬಂದ್ರೆ ಯಮ್ಮಿ ಇನ್ ಮೈ ಟಮ್ಮಿ ಅನ್ನೋ ಕ್ಯೂಟ್ ಆದ ಫುಡ್ ಕೋರ್ಟ್ ಇದೆ. ಇದನ್ನ ತಾಯಿ ಮಗಳು ನಡೆಸ್ತಾರೆ. ತಾಯಿ ಮಗಳು ಅಂತಂದ್ರೆ ಚಿಕ್ಕಮ್ಮ ಮತ್ತೆ ಮಗಳು ಅಂತ ಅವ್ರು ಹೇಳಿದ್ರು. ಇಲ್ಲಿ ಗುಲಾಬ್ ಜಾಮೂನ್, ಫ್ರೆಂಚ್ ರೈಸ್ ಸೇರಿ ನಾನಾ ಐಟಮ್ಗಳು ಸಿಗುತ್ತೆ. ಅಂಡ್ ಎಲ್ಲವೂ ಕೂಡ 100 ರುಪೀಸ್ ಒಳಗಡೆನೆ ಇದೆ. ಇಲ್ಲೊಂದು ತುಂಬಾನೇ ಚೆನ್ನಾಗಿದೆ. ಯಮ್ಮಿ ಇನ್ ಮೈ ಟಮ್ಮಿ ಅನ್ನೋ ಕ್ಯೂಟ್ ಫುಡ್ ಕೋರ್ಟ್ ಇದೆ. ಒಂದು ಒಳ್ಳೆ ಕತೆ ಕೂಡ ಇದೆ. ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅಂಡ್ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದ್ರೆ ದೋಸಾ ಬಾಲ್ ಮತ್ತೆ ಇಡ್ಲಿ ಸ್ಟಫ್ ಇಡ್ಲಿ ಎಲ್ಲ ಬರುತ್ತೆ. ದೋಸಾ ಬಾಲ್ ಆಕ್ಚುಲಿ ನಾವೇ ಸ್ಟಾರ್ಟ್ ಮಾಡಿದ್ರೆ ಇಲ್ಲ. ಅಂಡ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಇದ್ ಮಾತ್ರ ಅಲ್ಲ, 99 ವೆರೈಟಿ ದೋಸಾ, ಶ್ರೀ ಸಾಯಿ ಪಾವ್ ಭಾಜಿ ವಡಾ ಪಾವ್, ಹಾಗೇನೆ ಗೋಲಿ ಸೋಡಾ. ಇದ್ರ ಬಗ್ಗೆ ಎಲ್ಲ ನಾನು ಪಾರ್ಟ್ ಬೈ ಪಾರ್ಟ್ ವಿಡಿಯೋಗಳನ್ನ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಐ ಹೋಪ್ ವೆಯ್ಟ್ ಮಾಡ್ತಿರೋ ವಿಡಿಯೋನ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ಇದನ್ನ ಬಿಟ್ರೆ ಹಂಗೆ ಎಂಟ್ರೆನ್ಸ್ ಅಲ್ಲಿ ಬಾಬಿಕ್ಯೂರ್ ಇದೆ ಅಂಡ್ ಬಿಸ್ಟರ್ ಶವರ್ಮಾ ಹೋಟೆಲ್ ಇದೆ. ಇದಿಷ್ಟು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಚಂದ್ರ ಲೇಔಟ್ ಎಂಟ್ರೆನ್ಸ್ ಅಲ್ಲಿ ಕೋಲ್ಕತ್ತಾ ಫೇಮಸ್ ಕಟ್ಟಿ ರೋಲ್ ಇದೆ. ಅದರ ಪಕ್ಕ ಅಂದ್ರೆ ಮೇನ್ ರೋಡ್ ಸೈಡ್ ಅಲ್ಲೇನೆ ಗೋಲ್ಗಪ್ಪ, ಸ್ಯಾಂಡ್ವಿಚ್, ಗುಲ್ಕನ್ ಬನ್ ಮತ್ತೆ ಪಾವ್ ಭಾಜಿ ಎಲ್ಲ ಕೂಡ ಸೇರಿ ಸಾಕಷ್ಟು ಶಾಪ್ಗಳು ಕೂಡ ಇದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀನೇ ತಿನ್ಬೇಕು, ನಂಗೆ 2 ಸಾಕು. ಚಂದ್ರ ಲೇಔಟ್ ಅಲ್ಲಿ ವಿಲೇಜ್ ಹೈಪರ್ ಮಾರ್ಕೆಟ್ ಇದೆ ಅಲ್ವಾ, ಅಲ್ಲಿ ರೋಲ್ಸ್ ಸ್ನಾಕ್ಸ್ ಅಡ್ಡ ಅಂತ ಇದೆ. ಇಲ್ಲೂ ಕೂಡ ಫ್ರೆಂಚ್ ಫ್ರೈಸ್ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ನ ನಾವು ಟ್ರೈ ಮಾಡಿದ್ವಿ 79 ರುಪೀಸ್ಗೆ. ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಣ. ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿದೆ. ಇದ್ರದ್ದು ಕೂಡ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಅಂತ ಹೇಳ್ತೀನಿ. ಇನ್ನು ಚಂದ್ರ ಲೇಔಟ್ ಪಾರ್ಕ್ ಮುಂದೆ ಅಂದ್ರೆ ಹೈಪರ್ ಮಾರ್ಕೆಟ್ ಆಪೋಸಿಟ್ ಒಂದು ರೋಡ್ ಇದೆ. ಅಲ್ಲೂ ಕೂಡ ಒಂದಷ್ಟು ತಳ್ಳೋ ಗಾಡಿಗಳಿದೆ. ಅಲ್ಲಿ ಗೋಬಿ, ದೋಸಾ, ಎಗ್ ರೈಸ್, ಕಬಾಬ್, ವೆಜ್ಜು ಎಲ್ಲ ಊಟಗಳು ಕೂಡ ಸಿಗುತ್ತೆ. ಸೊ ಅದ್ರದ್ದು ಕೂಡ ವಿಡಿಯೋ ಇವಾಗ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕ್ತೀನಿ. ಇದಾಗಿತ್ತು ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದಲ್ಲಿ ಕಾಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋವನ್ನ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.